ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಇದನ್ನು ನಾವು 6ನೇ ತರಗತಿಯ ಚಾಪ್ಟರ್ 3 ಸಂಖ್ಯಾ ಆಟ, ಗಣಿತ ಪ್ರಕಾಶದಿಂದ ಸಂಖ್ಯಾ ಆಟ, ಈ ಒಂದು ಚಾಪ್ಟರ್ನ ಕಂಟಿನ್ಯೂ ವಿಡಿಯೋ ನೋಡೋಣ. ಪೇಜ್ ನಂಬರ್ 62ರಲ್ಲಿರುವಂಥ ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳು. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂದಿನ ಎಲ್ಲ ವೀಡಿಯೋಸ್ಗಳು ಸಹ ನನ್ನ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಸೊ ಹೋಗಿ ಪ್ಲೇಲಿಸ್ಟಲ್ಲಿ ನೋಡಿದ್ರೆ ನಿಮಗೆಲ್ಲ ಸಿಗುತ್ತೆ. ಸೊ ಬನ್ನಿ ನೋಡೋಣ ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳು. 12 ಗಂಟೆಗಳ ಸಾಮಾನ್ಯ ಗಡಿಯಾರದಲ್ಲಿ ವಿಭಿನ್ನ ವಿನ್ಯಾಸದ ಸಮಯಗಳನ್ನು ನಾವು ನೋಡ್ಬೋದು, ಹೌದಲ್ವಾ? ಉದಾಹರಣೆಗೆ 4:44, 4 ಗಂಟೆ 44 ನಿಮಿಷ, 10 ಗಂಟೆ 10 ನಿಮಿಷ, 12:21. ಇದು ಸಹ ಪಾಲಿಂಡ್ರಾಮಿಕ್ಸ್ ಸಂಖ್ಯೆಗಳು ಅಲ್ವಾ? ಸೊ ಈ ರೀತಿಯಾಗಿ ಓದಿದ್ರು ಸಹ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಏನಂತ ಹೇಳಿಬಿಟ್ಟು. ಸೊ ಯಾವ ರೀತಿಯಾಗಿ ಸೊ ಇಲ್ಲಿ ತೋರಿಸ್ತೇನೆ. ಪಾಲಿಂಡ್ರಾಮ್ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಓದೋದು ಅಂತ ಹೇಳ್ಬಿಟ್ಟು 111, 212 ಎಡದಿಂದ ಬಲದಿಂದ ಓದಿದ್ರು ಸಹ ಸೇಮ್ ಆಗಿರುತ್ತಲ್ವಾ? ಸೊ ಅದೇ ರೀತಿ ನಾವು ಗಡಿಯಾರದಲ್ಲೂ ಈ ರೀತಿಯ ಒಂದು ವಿನ್ಯಾಸವನ್ನು ನೋಡಿದ್ದೇವೆ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, 12 ಗಂಟೆಗಳ ಗಡಿಯಾರದಲ್ಲಿ ಈ ವಿನ್ಯಾಸಗಳಂತೆ ಸಾಧ್ಯವಿರುವ ಎಲ್ಲ ಸಮಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಬನ್ನಿ ನೋಡೋಣ. ಓಕೆ, ಯಾವ್ಯಾವ ನಂಬರ್ ಬರುತ್ತೆ ಅಂತ ಅಂದರೆ 1 ಗಂಟೆ 11 ನಿಮಿಷಕ್ಕೆ ಸೊ 111 ಹಿಂಗೂ ಓದ್ಬೋದು. 2 ಗಂಟೆ 22 ನಿಮಿಷ ಅಥವಾ 11 ಗಂಟೆ 11 ನಿಮಿಷ. ಆಮೇಲೆ ನೆಕ್ಸ್ಟು 3 ಗಂಟೆ, ಸೊ ಇಲ್ಲೇ ಬರಿತೀನಿ, 3 ಗಂಟೆ 33 ನಿಮಿಷ. ಓಕೆ, ಮತ್ತು 4 ಗಂಟೆ 44 ನಿಮಿಷ, 5 ಗಂಟೆ 55 ನಿಮಿಷ. 12 ಗಂಟೆಗಳಲ್ವಾ? ಸೊ ಕಂಪ್ಲೀಟಾಗಿ 4 ಗಂಟೆ 44 ನಿಮಿಷ ಕೊಟ್ಟಿದ್ದಾರೆ ಅವರು. ಸೊ ಇನ್ನು ನೆಕ್ಸ್ಟು ಯಾವುದಾದ್ರೂ ಸಿಕ್ಕಿದ್ರೆ ನೀವು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನೋಡೋಣ. 20/12/2012 ಮನೀಶ್ ಅವರ ಒಂದು ಜನ್ಮದಿನವಿದೆ. ಓಕೆ, ಇಲ್ಲಿ 2012 ಅಂಕಿಗಳು ಒಂದೇ ಕ್ರಮದಲ್ಲಿ ಪುನರ್ 2012 2012 ನೀವು ನೋಡ್ಬೋದು. 2012 ಸೇಮ್ ಒಂದು ಕಂಟಿನ್ಯೂ ಆಗಿದೆ ಅಲ್ವಾ? ಸೊ ಇದೇ ರೀತಿಯ ಈ ಹಿಂದಿನ ಇನ್ನಿತರ ದಿನಾಂಕಗಳನ್ನು ಬರೀರಿ. ಹಿಂದಿನ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ಹಾಗಾಗಿಬಿಟ್ಟು ನಾವು ಹಿಂದಿನ ಅಂತ ಅಂದರೆ ನಾವು ನೋಡ್ಬೋದು 12/1/1201 ಇದು ಇಸ್ವಿ. ಸೊ ಹಿಂದೆ ಅಂತ ಕೇಳಿದಾರಲ್ವಾ? ಸೊ ಎಷ್ಟಾದರೂ ಆಗಿರ್ಬೋದು. 19/10/1910. ಓಕೆ, ನೆಕ್ಸ್ಟ್ ಮತ್ತೆ ನೆಡಬೇಕು ಅಂತ ಅಂದರೆ 20/11/2011. ಸೊ ಇದ್ರ ಹಿಂದೆ 12ಗಿಂತ ಮುಂಚೆ 2011. ಓಕೆ, ಸೊ ಬಂತು. ನೆಕ್ಸ್ಟ್ ಅವನ ಸಹೋದರಿ ಮೇಘನಾ ಅವರ ಜನ್ಮದಿನವೂ ಸಹ ಹೀಗೆ ಇದೆ. 11/2/2011 ಇದೆ. ಇಲ್ಲಿ ಅಂಕಿಗಳು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಒಂದೇ ರೀತಿಯಲ್ಲಿವೆ. ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂತಂದರೆ ಸೊ ಹೀಗೆ. ಸೊ ಇಲ್ಲಿ ಅಂಕಿಗಳು ಯಾವ ರೀತಿಯಾಗಿದೆ ಅಂತ ಇಲ್ಲಿ ನೋಡಿ. 2011 ಹೀಗಿದೆ, ಇಲ್ಲಿಂದ 2011 ಇದೆ. ಸೊ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಒಂದೇ ರೀತಿಯಲ್ಲಿದೆ. ಈ ರೀತಿಯಾಗಿರುವಂತಹ ಸಂಖ್ಯೆಗಳನ್ನು ಸಹ ನಾವು ಬರೀಬೇಕಾಗತ್ತೆ. ಸೊ ಕೇಳಿದ್ದಾರೆ ಈ ರೀತಿಯಲ್ಲಿ ಸಾಧ್ಯ ಇರುವ ಹಿಂದಿನ ಎಲ್ಲ ದಿನಾಂಕಗಳನ್ನು ಬರೀರಿ ಅಂದರೆ 10/2/2001. ಸೊ ಇಲ್ಲಿ ನೋಡಿ 2001 2001 ಹೀಗೆ ಓದಿದ್ರು ಆಯಿತು. ನೆಕ್ಸ್ಟು 9/1/1090 ಹೀಗೋದ್ರು, 1090 ಹೀಗೋದಿದ್ರು. ಸೊ ಇದು ಬೇರೆ ಟೈಪಲ್ಲಿ. ಓಕೆ, ನೆಕ್ಸ್ಟ್ ಜೀವನ್ ಈ ವರ್ಷದ ಕ್ಯಾಲೆಂಡರ್ ನೋಡುತ್ತಿದ್ದನು. ಕ್ಯಾಲೆಂಡರ್ನ ಪ್ರತಿ ವರ್ಷ ಏಕೆ ಬದಲಾಯಿಸಬೇಕು? ನಾವು ಕ್ಯಾಲೆಂಡರ್ನ ಮರುಬಳಕೆ ಮಾಡಲು ಸಾಧ್ಯವಿಲ್ಲವೇ? ಸೊ ಹೌದು, ಕ್ಯಾಲೆಂಡರ್ ಮರುಬಳಕೆ ಮಾಡಲು ಸಾಧ್ಯವಿಲ್ಲವೇ? ಇಲ್ಲ, ಸಾಧ್ಯ ಇಲ್ಲ ಅಲ್ವಾ ಎಂದು ಯೋಚಿಸುತ್ತಿದ್ದನು. ನೀವು ಏನನ್ನು ಯೋಚಿಸಿದ್ರ? ಹೌದು, ಕ್ಯಾಲೆಂಡರ್ನ ಪ್ರತಿ ವರ್ಷ ನಾವು ಬದಲಾಯಿಸ್ತಾನೆ ಇರಬೇಕು. ಯಾಕೆ ಅಂತಂದರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ದಿನಗಳು ಮತ್ತೆ ಡಿಸೆಂಬರ್ 31ರಿಂದ ಅದಾದಮೇಲೆ ನೆಕ್ಸ್ಟ್ ಜನವರಿ 1 ಬೇರೆ ದಿನಗಳು ಬರ್ತಾ ಇರುತ್ತೆ. ಹಾಗಾಗಿಬಿಟ್ಟು ಚೇಂಜ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ನೋಡೋಣ, ಅದಕ್ಕೆ ಕರೆಕ್ಟಾಗಿ ಒಂದು ಆನ್ಸರ್ ಹೇಳ್ತೀನಿ. ಕಳೆದ ವರ್ಷದ ಕ್ಯಾಲೆಂಡರ್ ಈ ವರ್ಷಕ್ಕಿಂತ ವಿಭಿನ್ನವಾಗಿರೋದನ್ನು ನೀವು ಗಮನಿಸಿರಬಹುದು. ಅಲ್ಲದೆ ಮುಂದಿನ ವರ್ಷದ ಕ್ಯಾಲೆಂಡರ್ ಕೂಡ ಹಿಂದಿನ ವರ್ಷಕ್ಕಿಂತ ವಿಭಿನ್ನವಾಗಿರುತ್ತೆ, ಹೌದಲ್ವಾ? ಆದರೆ ಯಾವುದೇ ವರ್ಷದ ಕ್ಯಾಲೆಂಡರ್ ಕೆಲವು ವರ್ಷಗಳ ನಂತರ ಪುನರಾವರ್ತನೆ ಆಗತ್ತೆ. ಹೌದು, ಪುನರಾವರ್ತನೆ ಆಗತ್ತೆ. ಎಷ್ಟು ವರ್ಷಗಳ ನಂತರ? 6 ಅಥವಾ 11 ವರ್ಷಗಳ ನಂತರ ಅದು ಪುನರಾವರ್ತನೆ ಆಗತ್ತೆ. ಅದು ಡಿಪೆಂಡಿಂಗ್ ಅಪಾನ್ ದ ಅಧಿಕ ವರ್ಷದ ಒಂದು ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವರ್ಷದ ಎಲ್ಲ ದಿನಾಂಕ ಮತ್ತು ದಿನಗಳು ಇನ್ನೊಂದು ವರ್ಷದೊಂದಿಗೆ ನಿಖರವಾಗಿ ಹೊಂದಾಣಿಕೆ ಆಗುತ್ತದೆ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಹೌದು, ಇದಕ್ಕೆ ಏನಪ್ಪ ಅಂತಂದರೆ ಅಧಿಕ ವರ್ಷದಲ್ಲಿ 366 ದಿನಗಳಿರುತ್ತಲ್ವಾ? ಈ 366 ದಿನಗಳು ಮತ್ತೆ ಸೇಮ್ ಕ್ಯಾಲೆಂಡರ್ ಬರುತ್ತೆ ಎವ್ರಿ 28 ವರ್ಷಕ್ಕೆ. ಫಾರ್ ಎಕ್ಸಾಂಪಲ್ 2029 ಕ್ಯಾಲೆಂಡರು ಯಾವಾಗ ರಿಪೀಟ್ ಆಗುತ್ತೆ ಅಂತಂದರೆ 2029 ಕ್ಯಾಲೆಂಡರು ಸೊ 28 ವರ್ಷಕ್ಕೆ ಅಂತ ಅಂದರೆ ನೀವು ನೋಡಬಹುದು.
2024 ಕ್ಯಾಲೆಂಡರು 28 ವರ್ಷ ಆದಮೇಲೆ 2052ಕ್ಕೆ ಸೇಮ್ ಕ್ಯಾಲೆಂಡರ್ ಬರುತ್ತೆ. ಓಕೆ, 2052ಕ್ಕೆ ಸೇಮ್ ಕ್ಯಾಲೆಂಡರ್ ಬರುತ್ತೆ. ಸೊ ಆಗತ್ತೆ, ಅಧಿಕ ವರ್ಷ ಇರುವಂಥ ಕ್ಯಾಲೆಂಡರ್. ಓಕೆ, ನೆಕ್ಸ್ಟ್ ಬರೋಣ, ಲೆಕ್ಕಾಚಾರ ಮಾಡಿಗೆ ಬರೋಣ. ಸೊ ಬನ್ನಿ ನೋಡೋಣ. ಪ್ರತಿಭಾ 4, 7, 3 ಮತ್ತು 2 ಅಂಕಿಗಳನ್ನು ಬಳಸಿ ಅತಿ ಚಿಕ್ಕದಾದ ಮತ್ತು ಅತಿ ದೊಡ್ಡದಾದ 4 ಅಂಕಿಯ ಸಂಖ್ಯೆಗಳನ್ನು ರಚಿಸ್ತಾಳೆ. ಸೊ ಎಷ್ಟಾಗುತ್ತೆ? ಚಿಕ್ಕದು ಎಷ್ಟಾಗುತ್ತೆ? 2347. ಅದೇ ದೊಡ್ಡ ನಂಬರ್ ಎಷ್ಟಾಗುತ್ತೆ? 7432. ಹಾಗಾದರೆ ಇವುಗಳ ವ್ಯತ್ಯಾಸ 5085 ಆಗಿದೆ. ಈ 2 ಸಂಖ್ಯೆಗಳ ಮೊತ್ತ 9779 ಆಗಿದೆ. ಹೌದು, ಇವುಗಳ ವ್ಯತ್ಯಾಸ ಇಷ್ಟಾದರೆ ಇದನ್ನು ಆ್ಯಡ್ ಮಾಡಿದಾಗ ಇಷ್ಟು ಬಂದಿದೆಯಂತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನಂತ ಹೇಳ್ಬಿಟ್ಟು ನೋಡೋಣ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ 5085ಕ್ಕಿಂತ ಹೆಚ್ಚಾಗಿರುವಂತೆ ನಾವು ಸಂಖ್ಯೆಗಳನ್ನು ಕಂಡುಹಿಡಬೇಕಂತೆ. ಸೊ ಬನ್ನಿ ನೋಡೋಣ ಇದರೊಳಗಡೆ ಏನಿದೆ ಅಂತ ಹೇಳಿಬಿಟ್ಟು. ಅಂಕಿಗಳು 5, 8, 3, 2 ತೊಗೊಳ್ತೇನೆ. ಅತಿ ದೊಡ್ಡ ಸಂಖ್ಯೆ ಅಂತ ಅಂದರೆ ಇದರೊಳಗಡೆ 8532 ಮಾಡ್ಬೋದು. ಅತಿ ಚಿಕ್ಕ ಸಂಖ್ಯೆ ಅಂತಂದರೆ 2358. ಇದರ ಒಂದು ವ್ಯತ್ಯಾಸ ಕೇಳಿದ್ದಾರೆ 6174. ವ್ಯತ್ಯಾಸ ಅಂತ ಅಂದರೆ ಕಳೆದಿದ್ದೀವಿ, 6174 ಬಂದಿದೆ. ಅದು ಇದಕ್ಕಿಂತ ಹೆಚ್ಚಿದೆ, 5085ಕ್ಕಿಂತ. ಸೊ 5085ಕ್ಕಿಂತ ಹೆಚ್ಚಿದೆ. ಓಕೆ, ನೆಕ್ಸ್ಟ್ ಬಿ ಕ್ವಶನನ್ನು ನೋಡೋಣ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ 5085ಕ್ಕಿಂತ ಕಡಿಮೆಯಾಗಿರುವಂತೆ. ಸೊ ಬನ್ನಿ ನೋಡೋಣ. ಈಗ ಅಂಕಿಗಳು ನಾನು 4, 6, 3, 2 ತೊಗೊಳ್ತಿದ್ದೀನಿ. ಅತಿ ದೊಡ್ಡ ಸಂಖ್ಯೆ ಇದರಿಂದ 6432 ಬರುತ್ತೆ. ಅತಿ ಚಿಕ್ಕ ಸಂಖ್ಯೆ 2346 ಆಗುತ್ತೆ. ಇದರ ಒಂದು ವ್ಯತ್ಯಾಸ ಕಂಡುಹಿಡಿದಾಗ 4086 ಬರುತ್ತೆ. ಅವ್ರ ಕಂಡೀಷನ್ ಏನಿತ್ತು? 5085ಕ್ಕಿಂತ ಕಡಿಮೆ ಇರಬೇಕಂತೆ. ಕಡಿಮೆ ಇದೆಯಲ್ವಾ? ಓಕೆ, ಫೈನ್. ನೆಕ್ಸ್ಟ್ ಸಿ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಕೇಳಿದರೆ ಇಷ್ಟಕ್ಕಿಂತ ಹೆಚ್ಚಿರಬೇಕಂತೆ. ಸೊ ಬನ್ನಿ ನೋಡೋಣ. ಸೊ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಲಾಸ್ಟಿಗೆ ಕೊಟ್ಟಿದ್ದಾರೆ. ಅದನ್ನು ನೆನಪು ಮಾಡ್ಕೊಳ್ಳಿ. ಏನಂತ ಹೇಳ್ಬಿಟ್ಟು, ಇದು ಕಡಿಮೆ ಆಗಿರುವಂತೆ ಅಂತ ಎಲ್ಲದಕ್ಕೂ ಕೊಮ್ಮ ಕೊಟ್ಟು 4 ಅಂಕಿಯ ಸಂಖ್ಯೆಗಳನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಅಂಕಿ ಸಂಖ್ಯೆ ಎಲ್ಲದಕ್ಕೂ ಸಹ ಅನ್ವಯ ಆಗತ್ತೆ. ಓಕೆ, ಫೈನ್. ಸೊ ಅಂಕಿಗಳು 5, 8, 3, 1 ತೊಗೊಳ್ತೀನಿ. ನಿಮ್ಮ ಇಷ್ಟ, ನೀವು ಯಾವುದೇ ಅಂಕಿಗಳನ್ನು ತೊಗೋಬೋದು. ಅತಿ ದೊಡ್ಡ ಸಂಖ್ಯೆ ಇಷ್ಟು, ಅತಿ ಚಿಕ್ಕ ಸಂಖ್ಯೆ ಇಷ್ಟು. ಇವುಗಳನ್ನು ಮೊತ್ತ ಕಂಡುಹಿಡಿದಾಗ 8, 1, 9, 5, 3, 8, 3, 5, 8, 8, 1, 9. ಓಕೆ, ನಾನು ಒಂದು ವೇಳೆ ಇಲ್ಲಿ ತೊಗೊಂಡಿದ್ದ ಥರ ತೊಗೊಂಡ್ಬಿಟ್ಟಿದ್ದೆ. ಓಕೆ, 5, 8, 3, 2 ಸೇಮ್ ನಂಬರನ್ನು ನಾನು ರಿಪೀಟ್ ಮಾಡಿದೆ. ಮಾಡಿದ ತಕ್ಷಣ ಏನಾಯಿತು? 8, 2, 10 ಆಗಿಬಿಡ್ತು. 10 ಆದ ತಕ್ಷಣ ಇದು 5 ಅಂಕಿಯ ಆಯಿತು. ಸೊ ಬಟ್ ಅಲ್ಲ, ಆಮೇಲೆ ಲಾಸ್ಟಿಗೆ ನಾನಲ್ಲಿ ರೂಲ್ ನೋಡಿದೆ 4 ಅಂಕಿದಿರಬೇಕಂತೆ ಅಂತ ಹೇಳಿ. ಸೊ ಹಾಗಾಗಿಬಿಟ್ಟು ಆವಾಗ ನಾನು ಚೇಂಜ್ ಮಾಡಿದೆ. ಓಕೆ, ಫೈನ್. ನೆಕ್ಸ್ಟ್, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಇದಕ್ಕಿಂತ ಕಡಿಮೆ ಆಗಿರುವಂತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕಡಿಮೆ ಆಗಿರಬೇಕಂತೆ. ಸೊ ಮತ್ತೆ ನಾನು ಇದೇ ಒಂದು ನಂಬರ್ಗಳನ್ನು ತೊಗೊಂಡಾಗ ಇದರ ಒಂದು ಮೊತ್ತವು 8778 ಬಂತು. ಹಾಗಂತ ಅಂದರೆ ಸೊ ಇದಕ್ಕಿಂತ ಕಡಿಮೆ ಇದೆ, 8778. ಓಕೆ, ಫೈನ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಸಂಖ್ಯೆಗಳ ಆಟ ಇದು. ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೀವಲ್ವ, ನಾನು ಯಾವ ನಂಬರ್ ತೊಗೊಂಡಿದ್ದೀವಿ ಅದೇ ನಂಬರ್ ತೊಗೊಬೇಕು ಅಂತ ಏನಿಲ್ಲ. ನೀವು ನಿಮ್ಮಿಷ್ಟ ಆದ ನಂಬರ್ಗಳನ್ನು ತೊಗೊಂಡು ಮಾಡಬಹುದು. ಅತಿ ಚಿಕ್ಕ ಮತ್ತು ಅತಿ ದೊಡ್ಡ 5 ಅಂಕಿಯ ಪಾಲಿಂಡ್ರೋಮ್ಗಳ ಮೊತ್ತ ಎಷ್ಟು? ಅವುಗಳ ವ್ಯತ್ಯಾಸ ಏನು? ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಪಾಲಿಂಡ್ರೋಮ್ ಸಂಖ್ಯೆ ಅಂತ ಅಂದರೆ ಯಾವುದು? ಅತಿ ದೊಡ್ಡದು ಅಂತ ಅಂದರೆ 99,999. ಅತಿ ಚಿಕ್ಕ ಅಂತಂದರೆ ಸಂಖ್ಯೆ ಕೇಳ್ತಾ ಇಲ್ಲ. ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಅಂತ ಕೇಳ್ತಿಲ್ಲ. 10,000 ಅತಿ ಚಿಕ್ಕದು. ಆ್ಯಕ್ಚುಲಿ ಪಾಲಿಂಡ್ರಾಮ್ ಕೇಳ್ತಾ ಇದ್ದಾರೆ. ಪಾಲಿಂಡ್ರಾಮ್ ಕೇಳಿದಾಗ ಈ ಕಡೆಯಿಂದನೂ ಸೇಮ್ ಓದಬೇಕು, ಈ ಕಡೆಯಿಂದನೂ ಸೇಮ್ ಓದಬೇಕು. ಇದನ್ನು ತೊಗೊಬೋದು. ಇದಕ್ಕಿಂತ ಚಿಕ್ಕದು ಯಾವುದೂ ಇಲ್ಲ. ಓಕೆ, 1,000 ಇಲ್ಲಿಂದ ನೋಡ್ಬೋದು 10,001 ಆಯಿತು. ಈ ಕಡೆಯಿಂದ ಓದಿದ್ರು 10,000. ಇವುಗಳ ಮೊತ್ತವನ್ನು ಕಂಡುಹಿಡಬೇಕಂತೆ ಮತ್ತು ಇವುಗಳ ವ್ಯತ್ಯಾಸವನ್ನು ಕಂಡುಹಿಡಬೇಕಂತೆ. ಸೊ ಬನ್ನಿ ನೋಡೋಣ. ಅತಿ ದೊಡ್ಡ 5 ಅಂಕಿಯ ಪಾಲಿಂಡ್ರಾಮ್. ಓಕೆ, 99,999. ಅತಿ ಚಿಕ್ಕ 5 ಅಂಕಿಯ ಪಾಲಿಂಡ್ರಾಮ್ ಸಂಖ್ಯೆ 10,001. ಇವುಗಳ ಮೊತ್ತ ಇಷ್ಟು. ಸೊ ಇವುಗಳ ವ್ಯತ್ಯಾಸ ಕಳೆದು ಇಲ್ಲಿಟ್ಟಿದ್ದೀನಿ ಆಲ್ರೆಡಿ. 89,998 ಬಂದಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಅಷ್ಟೇ ಕೇಳಿರೋದವ್ರು, ಮೊತ್ತ ಮತ್ತು ವ್ಯತ್ಯಾಸ. ನೆಕ್ಸ್ಟ್ ಕ್ವಶನ್. ಈಗ ಗಡಿಯಾರದಲ್ಲಿ ಸಮಯ 10 ಗಂಟೆ 1 ನಿಮಿಷ ಆಗಿದೆ. ಈ ಗಡಿಯಾರವು ಎಷ್ಟು ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರಾಮಿಕ್ ಸಮಯವನ್ನು ತೋರಿಸುತ್ತೆ? ನೋಡ್ರಿ, ಇಲ್ಲಿಂದ ನೋಡ್ಬೋದು 10, 1 ಅಂತ ಈ ರೀತಿ. ಇದರ ನಂತರದ ಸಮಯ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 10 ಗಂಟೆ 1 ನಿಮಿಷದ ಮುಂದಿನ ಪಾಲಿಂಡ್ರಾಮಿಕ್ ಸಂಖ್ಯೆ ಎಷ್ಟಪ್ಪ ಅಂತಂದರೆ 11 ಗಂಟೆ 11 ನಿಮಿಷ. ಹಾಗಾದರೆ ಎಷ್ಟು ನಿಮಿಷಗಳ ಅಂತರದಲ್ಲಿ ಇದು ತೋರಿಸ್ತು? 70 ನಿಮಿಷಗಳ ಅಂತರದಲ್ಲಿ ತೋರಿಸುತ್ತೆ. ಓಕೆ, ಸೊ 70 ನಿಮಿಷಗಳ ಅಂತರದಲ್ಲಿ ಅಂತ ಅಂದರೆ ಯಾಕೆ 70 ನಿಮಿಷನೇ ಅಂತಲೇ ಕೊಟ್ಟಿದ್ದೀವಿ? 1 ಗಂಟೆ 10 ನಿಮಿಷ ಅಂತ ಕೊಡ್ಬೋದಾಗಿತ್ತು. ಬಟ್ ಅವ್ರು ಎಷ್ಟು ನಿಮಿಷಗಳ ಅಂತರದಲ್ಲೇ ಅಂತಲೇ ಕೊಟ್ಟಿದ್ದಾರೆ. ನಿಮಿಷಗಳಲ್ಲೇ ಕೊಟ್ಟಿರೋದ್ರಿಂದ 70 ನಿಮಿಷಗಳಲ್ಲೇ ಅದನ್ನು ಬರೆದಿರೋದು. ಓಕೆ,
ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಮುಂದಿನ ಇದರ ನಂತರದ ಸಮಯ ಎಷ್ಟು ಅಂತ ಕೊಟ್ಟಿದ್ದಾರೆ. ನಂತರದ ಪಾಲಿಂಡ್ರಾಮಿಕ್ ಸಮಯ 12:21. ಸೊ 12:21 ಆಗಿರುತ್ತೆ. ಈ ರೀತಿಯಾಗಿ ಓದಬಹುದು. ಇದಿಷ್ಟು ನೀವು ಬರೆದ್ರೆ 3ನೇ ಕ್ವಶನಿಗೆ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. 5683 ಸಂಖ್ಯೆಯ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಎಷ್ಟು ಹಂತಗಳನ್ನು ತೆಗೆದುಕೊಳ್ಳುತ್ತದೆ? ಕಪ್ರೇಕರ್ ಸ್ಥಿರಾಂಕ ಅಂತ ಹೇಳಿದ್ರೆ ಗೊತ್ತು ನಮಗೆ, ಏನು ಇಲ್ಲಿದೆ ಪೇಜ್ ನಂಬರ್ 61ರಲ್ಲಿ 6174 ನಾವು ಕಪ್ರೇಕರ್ ಸ್ಥಿರಾಂಕ ಅಂತ ಹೇಳ್ತೀವಿ. ಸ್ವಲ್ಪ ನೆನಪು ಮಾಡ್ತೀನಿ. ಏನು, ಯಾವುದಾದ್ರೂ ಒಂದು 4 ಅಂಕಿಯ ಸಂಖ್ಯೆಗಳನ್ನು ತಗೊಳ್ತೀವಿ, ಅದರಿಂದ ದೊಡ್ಡ ಸಂಖ್ಯೆಯನ್ನು ಮಾಡ್ತೇವೆ, ಎ ಅಂತ ಹೆಸರು ಕೊಡ್ತೇವೆ. ಅದರಿಂದ ಚಿಕ್ಕ ಸಂಖ್ಯೆಯನ್ನು ಮಾಡ್ತೇವೆ, ಅದೇ ನಂಬರನ್ನು ತಗೊಂಡು ಅದರ ವ್ಯತ್ಯಾಸವನ್ನು ಮಾಡಿ ಎಲ್ಲಿಯವರೆಗೆ ವ್ಯತ್ಯಾಸವನ್ನು ಕಂಡುಹಿಡಿತೀವಿ ಅಂತ ಅಂದರೆ ನಮಗೆ ಲಾಸ್ಟ್ ಫೈನಲ್ ಉತ್ತರ 6174 ಬರಬೇಕು. ಅಲ್ಲಿವರೆಗೆ ಮಾಡ್ತೀವಿ. ಸೊ ಇವರು ಒಂದು ನಂಬರನ್ನು ಕೊಟ್ಟಿದ್ದಾರೆ 5683. ಇದು ಎಷ್ಟು ಹಂತಗಳ ನಂತರ ನಮಗೆ ಕಪ್ರೇಕರ್ ಸ್ಥಿರಾಂಕ 6174 ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಮೊದಲನೇದು 5683 ಅವರೇ ಕೊಟ್ಟಿದ್ದಾರೆ. ಅದನ್ನು ದೊಡ್ಡ ನಂಬರನ್ನು ತೊಗೊಳ್ತೀವಿ, 8653 ದೊಡ್ಡ ನಂಬರ್ ಮಾಡ್ಕೊಂಡ್ವಿ. ಅದರೊಳಗಡೆ ಚಿಕ್ಕ ನಂಬರು ಸೇಮ್ ಅದನ್ನೇ ಮಾಡ್ಕೊಂಡ್ವಿ, ಚಿಕ್ಕ ನಂಬರು ಮಾಡ್ಕೊಂಡ್ವಿ. ಸೊ ಇವುಗಳ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ವ್ಯತ್ಯಾಸ ಕಂಡುಹಿಡಿದ್ವಿ, 5085. ಮತ್ತೆ ಎರಡನೇ ಸ್ಟೆಪ್ಪಿಗೆ ಹೋದ್ವಿ, 5085ರಿಂದ ದೊಡ್ಡ ಸಂಖ್ಯೆ ಮಾಡಿದ್ವಿ, ಚಿಕ್ಕ ಸಂಖ್ಯೆ ಮಾಡಿದ್ವಿ, ಅದರ ವ್ಯತ್ಯಾಸ ಕಂಡುಹಿಡಿದ್ವಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು 3ನೇ ಸ್ಟೆಪ್ಪಿಗೆ ಬಂದ್ವಿ, ಹಂತಕ್ಕೆ ಬಂದ್ವಿ. 9432 ಚಿಕ್ಕದು, 2349 ಮತ್ತೆ ಕಳೆದ್ವಿ. ಸೊ ಅದಾದಮೇಲೆ ನೆಕ್ಸ್ಟು 4ನೇ ಹಂತಕ್ಕೆ ಬಂದ್ವಿ, 8730 ಆಗುತ್ತೆ, ಚಿಕ್ಕ ಸಂಖ್ಯೆ 3078, ಅದರ ವ್ಯತ್ಯಾಸ ಇದು ಬಂತು. ಸೊ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ, 5652ರಲ್ಲಿ ನಾವು 6552 ಮಾಡ್ಬೋದು, ದೊಡ್ಡ ನಂಬರು, ಚಿಕ್ಕ ನಂಬರ್ ಇದನ್ನು ಮಾಡಿದ್ವಿ, ಇದ್ರ ಕಳೆದ್ವಿ. ಸೊ ಇಲ್ಲೂ ಸಹ ನಮಗೆ ಇನ್ನೂ ಕಪ್ರೇಕರ್ ಸ್ಥಿರಾಂಕ ಸಿಕ್ಕಿಲ್ಲ. 6ನೇ ಹಂತಕ್ಕೆ ಬಂದ್ವಿ. ಸೊ ಸೇಮ್ ಪ್ರೊಸೆಸ್, ಈ ನಂಬರಲ್ಲಿ ದೊಡ್ಡ ಸಂಖ್ಯೆ ಮಾಡಿ ಚಿಕ್ಕ ಸಂಖ್ಯೆಯನ್ನು ಮಾಡಿ ವ್ಯತ್ಯಾಸವನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ 6ನೇ ಸ್ಟೆಪ್ ಆದಮೇಲೆ 7ನೇ ಸ್ಟೆಪ್ಪಿಗೆ ಬಂದ್ವಿ. ಸೊ ಮತ್ತೆ ಅದನ್ನೇ ಮಾಡಿದ್ವಿ. ನೆಕ್ಸ್ಟ್ 8ನೇ ಸ್ಟೆಪ್ಪಿಗೆ ಫೈನಲ್ ಆಗಿ 7176ರಲ್ಲಿ 7641 ದೊಡ್ಡ ಸಂಖ್ಯೆ, ಅದರೊಳಗೆ 1467 ಚಿಕ್ಕ ಸಂಖ್ಯೆ. ಸೊ ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಕಪ್ರೇಕರ್ ಸ್ಥಿರಾಂಕವನ್ನು ನಾನು ಕ್ಲೀನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಅನ್ನೋದು 6074 ಬಂತು. ಒಟ್ಟು 8 ಹಂತಗಳ ನಂತರ ನಮಗೆ ಕಪ್ರೇಕರ್ ಸ್ಥಿರಾಂಕ ದೊರೆಯುತ್ತೆ, ಇದು ನೆನಪಿರಲಿ. ಸೊ ಇದೇ ಕ್ವಶನ್ ಕೇಳಿರೋದು, ಎಷ್ಟು ಹಂತಗಳ ನಂತರ ಕಪ್ರೇಕರ್ ಸ್ಥಿರಾಂಕ ಸಿಕ್ತು ಅಂತ ಹೇಳಿ. ಸೊ ಅದನ್ನು ನಾವು ಇಲ್ಲಿ ಕಂಡುಹಿಡಿದಿದ್ದೇವೆ. ಓಕೆ, ಇದು 4ನೇ ಪ್ರಶ್ನೆಗೆ ಉತ್ತರ ಆಯಿತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾನಸಿಕ ಗಣಿತ 3.8 ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.